ಕರ್ನಾಟಕ ರೇಷ್ಮೆ ವಿಕಾಸ. ಮೈಸೂರು ರಾಜ್ಯದಲ್ಲಿ ಅಂದರೆ ಇಂದಿನ ಕರ್ನಾಟಕದಲ್ಲಿ ರೇಷ್ಮೆ ಉದ್ಯಮದ ಮಹತ್ವವನ್ನು ಮತ್ತು ಅದರಿಂದ ರೈತಾಪಿ ಜನರಿಗೆ ಆಗುವ ಮಹದುಪಕಾರವನ್ನು ಅರಿತ ಸರ್ಕಾರ ಒಂದು ಪ್ರತ್ಯೇಕ ಇಲಾಖೆಯನ್ನು ಸ್ಥಾಪಿಸಬೇಕೆಂದು ನಿರ್ಣಯಿಸಿ 1914ರಲ್ಲಿ ಇಟಲಿ ದೇಶದ ತಜ್ಞರಾದ ಸಿನೋರ್ ವಾಷಿಂಗ್ಟನ್ ಮಾರಿಯವರ ನಿರ್ದೇಶನದಲ್ಲಿ ರೇಷ್ಮೆ ಇಲಾಖೆಯನ್ನು ಸ್ಥಾಪಿಸಿ ಶ್ರೀ ನವರತ್ನ ರಾಮರಾವ್ರವರನ್ನು ರೇಷ್ಮೆ ಅಧೀಕ್ಷಕರನ್ನಾಗಿ, ಶ್ರೀ ಅಪ್ಪಾದೊರೈ ಮೊದಲಿಯಾರ್ರವರನ್ನು ಇನ್ಸ್ಪೆಕ್ಟರ್ ಆಫ್ ಸೆರಿಕಲ್ಚರ್ ಆಗಿ ನೇಮಕ ಮಾಡಿತು. ರೇಷ್ಮೆ ಇಲಾಖೆ ಮೈಸೂರಿನಲ್ಲಿ ಕೇಂದ್ರ ರೇಷ್ಮೆ ಕೃಷಿ ಕ್ಷೇತ್ರ, ರೀಲಿಂಗ್ ವೀವಿಂಗ್ಗಳನ್ನು, ಚನ್ನಪಟ್ಟಣದಲ್ಲಿ ಫಾರಂ ಮತ್ತು ಸಹಕಾರ ಚಟುವಟಿಕೆಗಳನ್ನು, ಮೂಗೂರಿನಲ್ಲಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆ, ಬಿತ್ತನೆ ಕೋಠಿಯನ್ನು, ಕುಣಿಗಲ್ನಲ್ಲಿ ಬಿತ್ತನೆ ತಯಾರಿಕೆಯನ್ನು, ಕೋಲಾರದಲ್ಲಿ ರೇಷ್ಮೆ ಹುಳು ಸಾಕಣೆ, ಬಿತ್ತನೆ ಕೋಠಿ ಇತ್ಯಾದಿಗಳನ್ನು ನಿರ್ವಹಿಸುತ್ತಿತ್ತು. ಈ ಉದ್ಯಮವನ್ನು ಮತ್ತಷ್ಟು ಬೆಳೆಸುವ ಉದ್ದೇಶದಿಂದ 1980ರ ದಶಕದಲ್ಲಿ ವಿಶ್ವ ಬ್ಯಾಂಕ್ನಿಂದ ಬೃಹತ್ ಆರ್ಥಿಕ ನೆರವನ್ನು ಪಡೆದು ರೇಷ್ಮೆ ಕೃಷಿಯನ್ನು ಇಡೀ ರಾಜ್ಯಕ್ಕೆ ವಿಸ್ತರಿಸುವಂತೆ ಯೋಜನೆ ತಯಾರಿಸಿ ಉಪ ಕಸುಬಾಗಿದ್ದ ರೇಷ್ಮೆ ಕೃಷಿಯನ್ನು ವಾಣಿಜ್ಯ ಕಸುಬಾಗಿ ರೂಪಾಂತರಗೊಳಿಸಿ ಯಶಸ್ವಿಯಾದರು. ಹೆಚ್ಚುವರಿ ಕೃಷಿ ಕ್ಷೇತ್ರಗಳು, ತಾಂತ್ರಿಕ ಸೇವಾ ಕೇಂದ್ರಗಳು, ಚಾಕಿ ಸಾಕಾಣಿಕಾ ಕೇಂದ್ರಗಳು, ಮಾದರಿ ಬಿತ್ತನೆ ಕೋಠಿಗಳು, ಅತ್ಯಾಧುನಿಕ ರೀಲಿಂಗ್ ಘಟಕಗಳು, ಗೂಡು ಮಾರುಕಟ್ಟೆಗಳು, ರೇಷ್ಮೆ ವಿನಿಮಯ ಕೇಂದ್ರಗಳು, ನೇಯ್ಗೆ ಘಟಕಗಳು, ತರಬೇತಿ ಶಾಲೆಗಳು, ಬಿತ್ತನೆ ವಲಯಕ್ಕೆ ಹೆಚ್ಚಿನ ಸವಲತ್ತುಗಳು, ಪ್ರಚಾರ ಸಾಧನಗಳು ಇತ್ಯಾದಿ ಎಲ್ಲವೂ ಒಳಗೂಡಿದವು. ಸಂಶೋಧನೆಗೆಂದೇ ಕರ್ನಾಟಕ ರಾಜ್ಯಕ್ಕಾಗಿಯೇ ಪ್ರತ್ಯೇಕ ಸಂಶೋಧನಾ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಕಚ್ಚಾ ರೇಷ್ಮೆ ಬೆಲೆ ಸ್ಥಿರೀಕರಣಗೊಳಿಸಲು ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ಸ್ಥಾಪನೆ ಆಯಿತು. ರೇಷ್ಮೆ ಉದ್ಯಮಗಳ ನಿಗಮ ಸ್ಥಾಪನೆಯಾಗಿ ಮೈಸೂರು ರೇಷ್ಮೆ ತಯಾರಿಕೆಗೆ ಪುಷ್ಟಿ ದೊರೆಯಿತು. ವೈಜ್ಞಾನಿಕ ತಳಹದಿಯ ಮೇಲೆ ಕಾರ್ಯನಿರ್ವಹಿಸುವ ಇಲಾಖೆಯು ದೇಶದಲ್ಲೇ ಮೊಟ್ಟ ಮೊದಲ ವಿಶಿಷ್ಟ ಮಾದರಿ ಎನಿಸಿಕೊಂಡಿತು. ಇದರ ಕೀರ್ತಿ ಕರ್ನಾಟಕ ರೇಷ್ಮೆ ಯೋಜನೆಯನ್ನು ರೂಪಿಸಿ ನನಸಾಗಿಸಿ ಅನುಷ್ಠಾನಿಸಿದ ಮಹನೀಯರಿಗೆ ಸಲ್ಲಬೇಕು. ಮೂಲ ರೇಷ್ಮೆ ತಳಿಯನ್ನು ವೈಜ್ಞಾನಿಕವಾಗಿ ವೃದ್ಧಿಸಲು ಬಿತ್ತನೆ ವಲಯಗಳನ್ನು ಪ್ರತ್ಯೇಕವಾಗಿ ಸಂಘಟಿಸಲಾಗಿದೆ. ಕೃಷಿ ಕ್ಷೇತ್ರಗಳನ್ನು ಸ್ಥಾಪಿಸಿ ಅಲ್ಲಿ P4, P3, P2 ಮತ್ತು P1 ಹಂತಗಳ ರೇಷ್ಮೆ ತಳಿ ಅಭಿವೃದ್ಧಿಯನ್ನು, ಹೊಸ ಹಿಪ್ಪುನೇರಳೆ ತಳಿಗಳ ಸಸಿಗಳನ್ನು ಬೆಳೆಸಿ ರೇಷ್ಮೆ ಕೃಷಿಕರಿಗೆ ವಿತರಿಸುವುದನ್ನು, ಸಂಶೋಧನಾ ಸಂಸ್ಥೆಗಳು ಹೊರತರುವ ನೂತನ ತಾಂತ್ರಿಕತೆಗಳನ್ನು ಪ್ರಾತ್ಯಕ್ಷಿಕೆಗಳ ಮೂಲಕ ರೇಷ್ಮೆ ಕೃಷಿಕರಿಗೆ ತಿಳುವಳಿಕೆ ನೀಡುವುದನ್ನು ನಿರ್ವಹಿಸಲಾಗುತ್ತಿದೆ. ರಾಜ್ಯ ಸರ್ಕಾರಿ ಬಿತ್ತನೆ ಕೋಠಿಗಳಲ್ಲದೆ ಕೇಂದ್ರ ರೇಷ್ಮೆ ಮಂಡಳಿಯ ಬಿತ್ತನೆ ಕೋಠಿಗಳು ಮತ್ತು ಖಾಸಗಿ ಬಿತ್ತನೆ ಕೋಠಿಗಳು ಶುದ್ಧ, ಸಂಕರಣ ಮತ್ತು ಮಿಶ್ರ ತಳಿ ರೋಗರಹಿತ ರೇಷ್ಮೆ ಮೊಟ್ಟೆಗಳನ್ನು ಉತ್ಪಾದಿಸಿ ರೇಷ್ಮೆ ಕೃಷಿಕರಿಗೆ ಮತ್ತು ಚಾಕಿ ಸಾಕಾಣಿಕಾ ಕೇಂದ್ರಗಳಿಗೆ ವಿತರಿಸಲಾಗುತ್ತಿದೆ. ತಾಂತ್ರಿಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಿ ರೇಷ್ಮೆ ಕೃಷಿಕರಿಗೆ ಹಿಪ್ಪುನೇರಳೆ ಬೇಸಾಯ, ರೋಗ ನಿಯಂತ್ರಣ ಮತ್ತು ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಉತ್ತಮ ಬೆಳೆ ಪಡೆಯಲು ಮಾರ್ಗದರ್ಶನ ಒದಗಿಸುತ್ತಿದ್ದಾರೆ. ರೇಷ್ಮೆ ಗೂಡಿನ ಮಾರುಕಟ್ಟೆಗಳನ್ನು ಆಯೋಜಿಸಿ ಅಲ್ಲಿ ಬಹಿರಂಗ ಹರಾಜಿನ ಮೂಲಕ ರೇಷ್ಮೆ ಗೂಡಿನ ಪಾರದರ್ಶಕ ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ರೀಲಿಂಗ್ ತಾಂತ್ರಿಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಿ ರೇಷ್ಮೆ ರೀಲರುಗಳಿಗೆ ಉತ್ತಮ ರೇಷ್ಮೆ ಉತ್ಪಾದಿಸಲು ಮತ್ತು ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಲು ಮಾಹಿತಿ ನೀಡುತ್ತಿದೆ.
ರೇಷ್ಮೆ ವಿನಿಮಯ ಕೇಂದ್ರಗಳನ್ನು ಆಯೋಜಿಸಿ ರೇಷ್ಮೆ ಮಾರಾಟ ಮತ್ತು ಖರೀದಿಯ ಪಾರದರ್ಶಕ ವಹಿವಾಟಿಗೆ ಅನುಕೂಲ ಮಾಡಿಕೊಡಲಾಗಿದೆ. ರೇಷ್ಮೆ ತರಬೇತಿ ಸಂಸ್ಥೆಗಳನ್ನು ಸ್ಥಾಪಿಸಿ ರೇಷ್ಮೆ ಕೃಷಿಕರಿಗೆ, ರೀಲರುಗಳಿಗೆ ಮತ್ತು ಖಾಸಗಿ ರೇಷ್ಮೆ ಮೊಟ್ಟೆ ಉತ್ಪಾದಕರಿಗೆ ತರಬೇತಿ ನೀಡುವುದಲ್ಲದೆ ಇಲಾಖಾ ಅಧಿಕಾರಿಗಳಿಗೆ ಹೊಸ ತಾಂತ್ರಿಕತೆಗಳ ಬಗ್ಗೆ ಪುನರ್ಮನನ ತರಬೇತಿ ಮತ್ತು ಸಿಬ್ಬಂದಿಗೆ ಸೇವಾ ಪೂರ್ವ ತರಬೇತಿ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ರೇಷ್ಮೆ ಕಾರ್ಖಾನೆಗಳನ್ನು ಸಹ ಸ್ಥಾಪಿಸಿ ರೇಷ್ಮೆ ಬೆಳೆಗಾರರಿಗೆ ಪ್ರೋತ್ಸಾಹಕ ದರ ದೊರೆಯುವಲ್ಲಿ ಸಹಾಯ ಮಾಡಲಾಗುತ್ತಿದೆ. ಮೈಸೂರು ಶುದ್ಧ ತಳಿ ಮತ್ತು ಮಿಶ್ರತಳಿ ಮೊಟ್ಟೆಗಳನ್ನು ಗರಿಷ್ಠ 20 ದಿನಗಳವರೆಗೆ ಮತ್ತು ದ್ವಿತಳಿ ಮೊಟ್ಟೆಗಳನ್ನು ಕನಿಷ್ಠ 110ರಿಂದ ಗರಿಷ್ಠ 324 ದಿನಗಳವರೆಗೆ ಶೈತ್ಯೀಕರಿಸಲು ರಾಜ್ಯದಲ್ಲಿ 13 ವಿವಿಧ ಉಷ್ಣಾಂಶಗಳನ್ನು ನಿರ್ವಹಿಸುವ ಸುಸಜ್ಜಿತ ಶೈತ್ಯಾಗಾರಗಳನ್ನು ಸ್ಥಾಪಿಸಲಾಗಿದೆ. 1926-27ರಲ್ಲಿ ಸರ್ಕಾರವು 10 ಸಹಕಾರ ಸಂಘಗಳನ್ನು ಸ್ಥಾಪಿಸಿತು. 1951ರಲ್ಲಿ ನಂದಿ ಬೆಟ್ಟದಲ್ಲಿ ನಡೆದ ವಿಚಾರಗೋಷ್ಠಿಯಲ್ಲಿ ಸಹಕಾರ ಮನೋಭಾವವನ್ನು ಬಲಪಡಿಸಬೇಕೆಂದು ಶಿಫಾರಸನ್ನು ಮಾಡಲಾಯಿತು. ರೈತರ ಸೇವಾ ಸಹಕಾರಿ ಸಂಘಗಳು ಬ್ಯಾಂಕ್ಗಳಾಗಿ ರೇಷ್ಮೆ ಕೃಷಿ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯ, ರಸಗೊಬ್ಬರ, ಸೋಂಕು ನಿವಾರಕಗಳನ್ನು, ಹುಳು ಸಾಕಣೆ ಸಲಕರಣೆಗಳ ಖರೀದಿಗಾಗಿ ಆರ್ಥಿಕ ನೆರವು ನೀಡುತ್ತಿದ್ದು, ಸದಸ್ಯರಿಗೆ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆಯ ಸೌಲಭ್ಯವನ್ನು ಸಹ ಒದಗಿಸಲಾಗುತ್ತಿದೆ. ರಾಜ್ಯದಲ್ಲಿ 22 ನೂಲು ಬಿಚ್ಚಾಣಿಕೆದಾರರ ಸಹಕಾರಿ ಸಂಘಗಳಿದ್ದು, ಇವು ರೀಲರುಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸುತ್ತಿವೆ. ಕರ್ನಾಟಕ ರಾಜ್ಯದಲ್ಲಿ ರೇಷ್ಮೆ ಉದ್ಯಮದ ವ್ಯವಸ್ಥಿತ ಬೆಳವಣಿಗೆಗೆ ಕರ್ನಾಟಕ ರೇಷ್ಮೆ ಕಾಯ್ದೆ 1959 ಮತ್ತು ನಿಯಮಗಳು 1960 ಜಾರಿಯಲ್ಲಿದೆ. ಸುಸ್ಥಿರ ಹಿಪ್ಪುನೇರಳೆ ಬೆಳೆಯನ್ನು ಬೆಳೀಲಿಕ್ಕೆ ಸಮಗ್ರ ಕೃಷಿ ಪದ್ಧತಿಗಳನ್ನ ಬಳಸ್ಕೊಂಡು ರೈತ ಯಾವ ಥರ ಲಾಭ ಮಾಡಬೇಕು ಅಂತ ಹೇಳಿದರೆ, ಕೆಲವಾರು ಮೆಥಡ್ಗಳನ್ನ ಫಾಲೋ ಮಾಡಿಕೊಂಡು ಅದರಲ್ಲಿ ಉತ್ತಮವಾದನ್ನು ಆರಿಸ್ಕೊಂಡು ಅವರು ಬೆಳಿಬೇಕಾಗ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ, ಮುಖ್ಯವಾಗಿ ನಮ್ಮ ಬೇಸಾಯ ಕ್ರಮಗಳಲ್ಲಿ ಉತ್ತಮವಾದಂಥ ನೀರಿನ ನಿರ್ವಹಣೆ, ಪೋಷಕಾಂಶಗಳ ನಿರ್ವಹಣೆ, ಕಳೆ ನಿರ್ವಹಣೆ ಹಾಗೂ ಉತ್ತಮ ಇಳುವರಿಯನ್ನು ಪಡೆಯತಕ್ಕಂಥ ಇತರೆ ಮಾದರಿಗಳನ್ನ ನಾವು ಬಳಸ್ಕೋಬೇಕಾಗ್ತದೆ. ಈಗ ಉತ್ತಮವಾದ ನೀರಿನ ನಿರ್ವಹಣೆಗೆ ಬರೋಣ. ಈ ನೀರನ್ನು ನಾವು ಯಾವ ಥರ ಕಡಿಮೆ ನೀರನ್ನು ಬಳಸ್ಕೊಂಡು ಹೆಚ್ಚಿನ ದಿನಗಳವರೆಗೂ ನಮಗೆ ತೋಟದಲ್ಲಿ ತೇವಾಂಶ ಇರಬೇಕಂತ ಅಂದರೆ ಟ್ರೆಂಚ್ ಹೊಡೆದು ಮಲ್ಚಿಂಗ್ ಮಾಡಿ ಅದನ್ನು ಮಣ್ಣು ಮುಚ್ಚೋದ್ರಿಂದ ಸುಮಾರು ನಾವು 15 ದಿನಗಳವರೆಗೂ ತೇವಾಂಶವನ್ನು ತೋಟದಲ್ಲಿ ಕಾಪಾಡ್ಕೋಬಹುದಾಗಿರ್ತದೆ. ಯಾಕೆಂದರೆ ಅದರಲ್ಲಿ ನಮ್ಮ ಹ್ಯೂಮಸ್ ಮೆಟೀರಿಯಲ್ ಡೆವಲಪ್ ಆಗಿ ಆರ್ಗ್ಯಾನಿಕ್ ಕಾರ್ಬನು ಜಾಸ್ತಿ ಆಗ್ತದೆ, ಪೋಷಕಾಂಶಗಳನ್ನು ಹೆಚ್ಚಿಗೆ ಪೋಷಕಾಂಶಗಳು ಸಿಗ್ತವೆ, ಜೊತೆಗೆ ನಮ್ಮ ನೀರನ್ನು ತಡೆದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗ್ತದೆ, ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಇದು ನೀರಿನ ನಿರ್ವಹಣೆ ಒಂದು ಉತ್ತಮ ವಿಧಾನ. ಹಿಪ್ಪು ನೇರಳೆ ಮತ್ತು ರೇಷ್ಮೆ ಹುಳು ತಳಿಗಳಲ್ಲಿ ಗಣನೀಯ ವಿಕಾಸ ಕಾರ್ಯಗಳು ನಡೆದಿವೆ. ನಾಟಿ ಕಡ್ಡಿ ಅಥವಾ ಮೈಸೂರು ಲೋಕಲ್ ಕರ್ನಾಟಕದ ಹಳೆಯ ತಳಿಗಳು. 1780-90ರ ಸುಮಾರಿನಲ್ಲಿ ಟಿಪ್ಪು ಸುಲ್ತಾನ್ ಮಳವಳ್ಳಿಯ ಧನಗೂರು ಗ್ರಾಮದಲ್ಲಿ ಬೆಳೆಸಿದ ತಳಿ ಸುಲ್ತಾನಿ ಕಡ್ಡಿ ಎಂದು ಪ್ರಸಿದ್ಧವಾಗಿತ್ತು. ತದನಂತರ ಎಣ್ಣೆ ರಂಗಿನ ಕಡ್ಡಿ ಮತ್ತು ಬೂದಿ ಕಡ್ಡಿಗಳು ಕೂಡ ಬಳಕೆಯಲ್ಲಿದ್ದವು. 1970ರ ದಶಕದಲ್ಲಿ ಚನ್ನಪಟ್ಟಣ ತಾಲೂಕಿನ ಕಣ್ವ ರೇಷ್ಮೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಪಡಿಸಿದ K2 ಅಥವಾ M5 ಎಂಬ ತಳಿಯು ಕರ್ನಾಟಕದಾದ್ಯಂತ ಪ್ರಸಿದ್ಧವಾಗಿ ಸುಮಾರು 3 ದಶಕಗಳ ಕಾಲ ತನ್ನ ವೈಭವವನ್ನು ಸ್ಥಾಪಿಸಿತ್ತು. 1980-90ರ ದಶಕದಲ್ಲಿ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯು S30, S36, S41, S54, S1635 ಹಾಗೂ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯು ವಿಶ್ವ, ವಿಶಾಲ ಮತ್ತು TG ಎಂಬ ತಳಿಗಳನ್ನು ನೀರಾವರಿ ಪ್ರದೇಶಗಳಿಗೂ, ಮೈಸೂರಿನ ಕೇಂದ್ರೀಯ ಸಂಸ್ಥೆಯು S13, S34 ತಳಿಗಳನ್ನು ಮಳೆ ಆಶ್ರಿತ ಪ್ರದೇಶಗಳಿಗೂ ಅಭಿವೃದ್ಧಿಪಡಿಸಿದವು. ಇತ್ತೀಚೆಗೆ V1 ಅಥವಾ ವಿಕ್ಟರಿ 1 ಎಂಬ ತಳಿ ಇಡೀ ರಾಷ್ಟ್ರದಲ್ಲಿ ಜನಪ್ರಿಯವಾಗುತ್ತಿದೆ.
ನಾಟಿ, ಮೈಸೂರು, ಶುದ್ಧ ಮೈಸೂರು, ಎಂಎಸ್ಸಿ ಎಂದು ಕರೆಯಲ್ಪಡುವ ತಳಿಯು ದಕ್ಷಿಣ ಭಾರತದ ರೇಷ್ಮೆ ಕೃಷಿಯ ಬೆನ್ನೆಲುಬಾಗಿದೆ. ಇದಕ್ಕೆ ಸುಮಾರು 200 ವರ್ಷಗಳ ಭವ್ಯ ಇತಿಹಾಸವಿದೆ. ಈ ವಿಖ್ಯಾತ ತಳಿಯನ್ನು ಟಿಪ್ಪು ಸುಲ್ತಾನರು ಚೀನಾದ ಕಾಂಟನ್ನಿಂದ ತರಿಸಿದರೆಂಬ ಅಭಿಪ್ರಾಯವಿದ್ದರೂ ಮೈಸೂರು ಪ್ರಾಂತ್ಯದಲ್ಲಿಯೇ ಅಭಿವೃದ್ಧಿ ಹೊಂದಿ ಮೈಸೂರು ತಳಿ ಎಂದು ಪ್ರಸಿದ್ಧವಾಗಿದೆ. 1919ರಲ್ಲಿ ಡಾಕ್ಟರ್ ಯೊನೆಮುರಾರವರು ಜಪಾನಿನಿಂದ ತಂದಿದ್ದ ಚೈನಾ ಜಪಾನ್ ದ್ವಿತಳಿ ಸಂಕರಣ ಕಾಲಕ್ರಮೇಣ ನಮ್ಮ ರಾಜ್ಯದ ವಾತಾವರಣಕ್ಕೆ ಹೊಂದಿಕೊಂಡು ಮಳೆ ಆಶ್ರಿತ ಪ್ರದೇಶಕ್ಕೆ ಸೂಕ್ತವಾದ ಗಡುಸಾದ ಸೀನಿಚಿ ಎಂಬ ಬಹುಸಂತತಿ ತಳಿಯಾಗಿ ಪರಿವರ್ತನೆಗೊಂಡಿದೆ. ಭಾರತದಲ್ಲಿ 36 ಸಂಕರಣಗಳು ಅಧಿಕರಣಗೊಂಡಿದ್ದು ಅದರಲ್ಲಿ 12 ಕರ್ನಾಟಕಕ್ಕೆ ಸೂಕ್ತವೆಂದು ಶಿಫಾರಸು ಮಾಡಲಾಗಿದೆ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ರೈತರ ಬಳಕೆಯಲ್ಲಿರುವ ಕೆಲವು ತಳಿಗಳೆಂದರೆ ಕೋಲಾರ್ ಗೋಲ್ಡ್, ಲಿಂಗಸೀಮಿತ ಹುಳುಗಳ ತಳಿಗಳು, ಲಿಂಗಸೀಮಿತ ಗೂಡುಗಳ ತಳಿಗಳು ಮತ್ತು ಜಡತ್ವ ನೀಗಿಸುವ ತಳಿಗಳು. ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆಯಾಗುತ್ತಿರುವ ಕಚ್ಚಾ ರೇಷ್ಮೆಯಲ್ಲಿ ಬಹುಪಾಲು ಕೋಲಾರ್ ಗೋಲ್ಡ್ ಎಂದು ಖ್ಯಾತವಾಗಿರುವ ಶುದ್ಧ ಮೈಸೂರು ಹಾಗೂ CSR2 ಸಂಕರಣದ ಮಿಶ್ರ ತಳಿಯಿಂದಲೇ ಉತ್ಪಾದಿಸಲಾಗುತ್ತಿದೆ. 1914ಕ್ಕೆ ಮೊದಲು ಕೇವಲ ಶುದ್ಧ ತಳಿಗಳನ್ನು ಮಾತ್ರ ಸಾಕಣೆ ಮಾಡಲಾಗುತ್ತಿತ್ತು. ಇದರಿಂದ ಬರುತ್ತಿದ್ದ ಇಳುವರಿಯೂ ಬೆಳೆಯ ಯಶಸ್ಸು ಕಡಿಮೆಯಾಗಿತ್ತು. ಇಂದು ದ್ವಿತಳಿ ಸಂಕರಣಗಳಲ್ಲಿ ಎಳೆಯ ಉದ್ದ ಸುಮಾರು 1000ದಿಂದ 1200 ಮೀಟರ್ಗಳು ಹಾಗೂ ರೇಷ್ಮೆ ಪ್ರಮಾಣ ಸುಮಾರು 21ರಿಂದ 23ರವರೆಗೆ ಇದೆ. ಈ ಸಾಧನೆಗೆ ರೇಷ್ಮೆ ಕೃಷಿಯ ವಿವಿಧ ಕ್ಷೇತ್ರಗಳಲ್ಲಿ ನಡೆದ ಸಂಶೋಧನೆ ಮುಖ್ಯ ಕಾರಣವಾಗಿದೆ. ರೇಷ್ಮೆ ಕೃಷಿ ಸಂಶೋಧನೆಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದ್ದು ಇಲ್ಲಿ ಸುಮಾರು 21 ಸಂಸ್ಥೆಗಳು ರೇಷ್ಮೆ ಕೃಷಿ ಸಂಶೋಧನೆಯಲ್ಲಿ ತೊಡಗಿವೆ. ಸುಧಾರಿತ ಹಿಪ್ಪುನೇರಳೆ ಬೇಸಾಯ ಪದ್ಧತಿ, V1 ಹಿಪ್ಪುನೇರಳೆ ತಳಿ, ರೆಂಬೆ ಪದ್ಧತಿ ಸಾಕಣೆ, ಸೋಂಕು ನಿವಾರಕಗಳು, CSR ರೇಷ್ಮೆ ಹುಳುವಿನ ತಳಿ ಮುಂತಾದವುಗಳನ್ನು ಉದಾಹರಣೆಯಾಗಿ ಸ್ಮರಿಸಬಹುದು. ಬಿತ್ತನೆ ಸಂಘಟನೆ ರೇಷ್ಮೆ ಹುಳುವಿನ ಮೂಲ ಲಕ್ಷಣಗಳನ್ನು ಕಾಪಾಡಲು ಮತ್ತು ನಿರಂತರವಾಗಿ ರೇಷ್ಮೆ ಬೀಜೋತ್ಪಾದನೆಯನ್ನು ಮಾಡಲು ಅಗತ್ಯ ಮೂಲ ಬಿತ್ತನೆ ಗೂಡುಗಳನ್ನು ಬೆಳೆಯಲು ಪ್ರತ್ಯೇಕ ಮೈಸೂರು ಬಿತ್ತನೆ ಮತ್ತು ದ್ವಿತಳಿ ಬಿತ್ತನೆ ಪ್ರದೇಶಗಳನ್ನು ನಿರ್ವಹಿಸಲಾಗುತ್ತಿದೆ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಹಾಗೂ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕು ಮತ್ತು ಹೆಬ್ಬೂರು ಹೋಬಳಿಗಳನ್ನು ಒಳಗೊಂಡ ಪ್ರದೇಶವನ್ನು ಮೈಸೂರು ಬಿತ್ತನೆ ಪ್ರದೇಶವೆಂದು ಅಧಿಸೂಚಿಸಲಾಗಿದೆ. ಶುದ್ಧ ಮೈಸೂರು ತಳಿಯ ಮೂಲ ಬಿತ್ತನೆಯನ್ನು ಕುಣಿಗಲ್ ಕೃಷಿ ಕ್ಷೇತ್ರದಲ್ಲಿ ನಿರ್ವಹಿಸಲಾಗುತ್ತಿದೆ. ಈ ಮೂಲ ಬಿತ್ತನೆಯಿಂದ ಬಿಳಿ ದೇವಾಲಯದ P4 ಕೃಷಿ ಕ್ಷೇತ್ರದಲ್ಲಿ ಮೂಲ ತಳಿ ಸಾಕಣೆ ಮಾಡಲಾಗುತ್ತಿದೆ. ಇದರಿಂದ ಬಂದ ಬಿತ್ತನೆ ಗೂಡುಗಳನ್ನು ಬಿಳಿ ದೇವಾಲಯದ P3 ಬಿತ್ತನೆ ಕೋಠಿಯಲ್ಲಿ ಸಂಸ್ಕರಿಸಿ P3 ಮೊಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. ಇವುಗಳನ್ನು 8 P3 ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲಿ ತಿಂಗಳಿಗೆ 2 ಬೆಳೆಗಳಂತೆ ಸಾಕಣೆ ಮಾಡಿ P3 ಗೂಡುಗಳನ್ನು ಉತ್ಪಾದಿಸಲಾಗುತ್ತಿದೆ. P3 ಬಿತ್ತನೆ ಗೂಡುಗಳನ್ನು ಬಿಳಿ ದೇವಾಲಯ, ಹುಲಿಯೂರು ದುರ್ಗ ಮತ್ತು ಮಾಗಡಿಯ 3 P2 ಬಿತ್ತನೆ ಕೋಠಿಯಲ್ಲಿ ಸಂಸ್ಕರಿಸಿ P2 ಮೊಟ್ಟೆಗಳನ್ನು ತಯಾರಿಸಲಾಗುತ್ತಿದೆ.
ಇವುಗಳನ್ನು 11 ತಾಂತ್ರಿಕ ಸೇವಾ ಕೇಂದ್ರಗಳ ಆಯ್ದ P2 ಬೆಳೆಗಾರರಲ್ಲಿ ಸಾಕಣೆ ಮಾಡಿಸಿ P2 ಗೂಡುಗಳನ್ನು ಬೆಳೆಸಲಾಗುತ್ತಿದೆ. P2 ಗೂಡುಗಳನ್ನು 13 P1 ಬಿತ್ತನೆ ಕೋಠಿಗಳಲ್ಲಿ ಸಂಸ್ಕರಿಸಿ P1 ಮೊಟ್ಟೆಗಳನ್ನು ಉತ್ಪಾದಿಸಲಾಗುತ್ತಿದೆ. P1 ಮೊಟ್ಟೆಗಳಿಂದ P1 ಗೂಡುಗಳನ್ನು ಬೆಳೆಸಿ ಮಿಶ್ರತಳಿ ಸಂಕರಣ ಮೊಟ್ಟೆ ತಯಾರಿಕೆಗೆ ಬಿತ್ತನೆ ವಲಯದ ಮಾರುಕಟ್ಟೆಗಳ ಮೂಲಕ ಸರಬರಾಜು ಮಾಡಲಾಗುವುದು. ಹೀಗೆ 15 P4 ಬಿತ್ತನೆ ಮೊಟ್ಟೆಗಳನ್ನು 4 ಹಂತಗಳಲ್ಲಿ ವೃದ್ಧಿಸಿ ಸುಮಾರು 50 ಕೋಟಿ P1 ಬಿತ್ತನೆ ಗೂಡುಗಳನ್ನು ವರ್ಷದಲ್ಲಿ ನಿರಂತರವಾಗಿ ಉತ್ಪಾದಿಸಲಾಗುತ್ತಿದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು, ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು, ಅರಕಲಗೂಡು ತಾಲೂಕನ್ನು ಹೊರತುಪಡಿಸಿದ ಹಾಸನ ಜಿಲ್ಲೆ, ಕೊಡಗು ಜಿಲ್ಲೆ, ಬೆಳಗಾಂ ಜಿಲ್ಲೆಯ 5 ತಾಲೂಕುಗಳು, ಉತ್ತರ ಕನ್ನಡ ಜಿಲ್ಲೆ, ತುಮಕೂರು ಜಿಲ್ಲೆಯ ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ತಾಲೂಕುಗಳನ್ನು ದ್ವಿತಳಿ ಬಿತ್ತನೆ ವಲಯ ಎಂದು ಗುರುತಿಸಲಾಗಿದೆ. 4 P3, 15 P2 ಹಾಗೂ 62 P1 ದ್ವಿತಳಿ ರೇಷ್ಮೆ ಕೃಷಿ ಕ್ಷೇತ್ರಗಳಲ್ಲಿ 3 ಹಂತಗಳಲ್ಲಿ ದ್ವಿತಳಿ ಬಿತ್ತನೆಯನ್ನು ವೃದ್ಧಿಸಿ ಸುಮಾರು 35 ಕೋಟಿ ದ್ವಿತಳಿ ಬಿತ್ತನೆ ಗೂಡುಗಳನ್ನು ವರ್ಷದಲ್ಲಿ ನಿರಂತರವಾಗಿ ಉತ್ಪಾದಿಸಲಾಗುತ್ತಿದೆ. ರೇಷ್ಮೆ ಮೊಟ್ಟೆಯೊಡೆದು ಮರಿಯಾದಾಗಿನಿಂದ 3ನೇ ಹಂತದವರೆಗಿನ ಸಾಕಾಣಿಕೆಗೆ ಚಾಕಿ ಸಾಕಾಣಿಕೆ ಎಂದು ಕರೆಯಲಾಗುತ್ತದೆ. ಸೂಕ್ತ ವಾತಾವರಣದಲ್ಲಿ ಉತ್ತಮ ಗುಣಮಟ್ಟದ ರಸಭರಿತ ಎಳಸು ಸೊಪ್ಪನ್ನು ನೀಡಿ ಚಾಕಿ ಸಾಕಾಣಿಕೆಯನ್ನು ಮಾಡುವುದರಿಂದ ಹುಳುಗಳು ಉತ್ತಮವಾಗಿ ಬೆಳೆದು ಮುಂದಿನ ಹಂತಗಳಲ್ಲಿ ಸದೃಢವಾಗಿ ಬೆಳೆಯುತ್ತವೆ. ರೇಷ್ಮೆ ಬೆಳೆಗಾರರು ಬೆಳೆದ ಗೂಡನ್ನು ಸ್ಪರ್ಧಾತ್ಮಕ ಬೆಲೆಗೆ ಮಾರಾಟ ಮಾಡಲು ಇಲಾಖೆಯು ರೇಷ್ಮೆಗೂಡಿನ ಮಾರುಕಟ್ಟೆಗಳನ್ನು ಸ್ಥಾಪಿಸಿದ್ದು, ಇವು ವರ್ಷದಲ್ಲಿ ಸ್ವಾತಂತ್ರ್ಯ ಮತ್ತು ಗಣರಾಜ್ಯೋತ್ಸವ ದಿನಗಳ ಹೊರತು ಉಳಿದ ಎಲ್ಲ ದಿನಗಳು ಕಾರ್ಯನಿರ್ವಹಿಸುತ್ತವೆ. ಮಾರಾಟದ ದಿನವೇ ಉತ್ಪನ್ನದ ಮೌಲ್ಯ ಪಾವತಿಯಂಥ ಪದ್ಧತಿಯು ಕರ್ನಾಟಕ ರಾಜ್ಯದಲ್ಲಿ ಮಾತ್ರವೇ ಪ್ರಪ್ರಥಮವಾಗಿ ಪ್ರಾರಂಭಿಸಿ ನಿರ್ವಹಿಸಲಾಗುತ್ತಿದೆ. ಪ್ರಮುಖ ರೇಷ್ಮೆಗೂಡಿನ ಮಾರುಕಟ್ಟೆಗಳಲ್ಲಿ ಕಂಪ್ಯೂಟರ್ಗಳನ್ನು ಅಳವಡಿಸಿ ಗೂಡಿನ ವಹಿವಾಟಿನಲ್ಲಿ ಶೀಘ್ರತೆ ಮತ್ತು ಪಾರದರ್ಶಕತೆಗೆ ಅನುವು ಮಾಡಿಕೊಡಲಾಗಿದೆ. ರೇಷ್ಮೆ ನೂಲು ಬಿಚ್ಚಾಣಿಕೆದಾರರನ್ನು ಕೋಠಿ ವರ್ತಕರ ಹಿಡಿತದಿಂದ ಮುಕ್ತವಾಗಿಸಿ ಅವರು ಉತ್ಪಾದಿಸಿದ ಕಚ್ಚಾ ಮತ್ತು ಹುರಿ ರೇಷ್ಮೆಯನ್ನು ಬಹಿರಂಗವಾಗಿ ಮಾರಾಟ ಮಾಡಲು ಕರ್ನಾಟಕ ಸರ್ಕಾರವು 1979ರಲ್ಲಿ ಬೆಂಗಳೂರಿನಲ್ಲಿ ರೇಷ್ಮೆ ವಿನಿಮಯ ಕೇಂದ್ರವನ್ನು ಕರ್ನಾಟಕ ರೇಷ್ಮೆ ಕಾಯ್ದೆ 1959ರಡಿಯಲ್ಲಿ ಸ್ಥಾಪಿಸಿತು. ಹತಾಶೆಯ ಮಾರಾಟವನ್ನು ತಡೆಯಲು ಒತ್ತೆ ಸಾಲದ ಸವಲತ್ತನ್ನು ಕಲ್ಪಿಸಲಾಗಿದೆ. ವಿನಿಮಯ ಕೇಂದ್ರದಲ್ಲಿ ರೇಷ್ಮೆ ದಾಸ್ತಾನು ಕೊಠಡಿಯ ಅನುಕೂಲತೆಯನ್ನು ಒದಗಿಸಲಾಗಿದೆ. ಮೈಸೂರು ಸಂಸ್ಥಾನದ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ಸರ್ಕಾರಿ ನೇಯ್ಗೆ ಕಾರ್ಖಾನೆ ಮೈಸೂರಿನಲ್ಲಿ 1912ರಲ್ಲಿ ಸ್ಥಾಪನೆಯಾಗಿ ಜಗತ್ ಪ್ರಸಿದ್ಧ ಮೈಸೂರು ರೇಷ್ಮೆಯ ಉಗಮಕ್ಕೆ ನಾಂದಿಯಾಯಿತು. ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮವು ಅಪ್ಪಟ ರೇಷ್ಮೆ ಮತ್ತು ಅಪ್ಪಟ ಜರಿ ವಸ್ತ್ರಗಳನ್ನು ಉತ್ಪಾದಿಸುತ್ತಿದೆ. ಸುಮಾರು 100 ವಿವಿಧ ವರ್ಣಗಳು, ಅಸಂಖ್ಯಾತ ವಿನ್ಯಾಸಗಳುಳ್ಳ ವಸ್ತ್ರಗಳು ವಿಶಿಷ್ಟ ಹಾಗೂ ಜಗತ್ಪ್ರಸಿದ್ಧ. ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. ರೇಷ್ಮೆ ಉದ್ಯಮದಲ್ಲಿ ಚಟುವಟಿಕೆಗಳು ವೈಜ್ಞಾನಿಕ ಆಧಾರದ ಮೇಲೆ ನಿಂತಿದೆ. ಇದಕ್ಕೆ ನಿರಂತರ ಸಂಶೋಧನೆ ಅಗತ್ಯ. ಇದನ್ನರಿತು ಬೆಂಗಳೂರಿನಲ್ಲಿ 1982ರಲ್ಲಿ ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು. ರಾಜ್ಯದ ವಿವಿಧ ಭೂ ಹವಾಗುಣಗಳಿಗೆ ಹೊಂದುವ ಸಂಶೋಧನೆಯನ್ನು ನಿರ್ವಹಿಸಲು ಈ ಸಂಸ್ಥೆಯ ಅಡಿಯಲ್ಲಿ ಮೈಸೂರು ಜಿಲ್ಲೆಯ ಬಿಳಿಗಿರಿ ರಂಗನಬೆಟ್ಟ, ಶಿವಮೊಗ್ಗ ಜಿಲ್ಲೆಯ ಮೇಲಿನ ಕುರುವಳ್ಳಿ, ಗುಲ್ಬರ್ಗ ಜಿಲ್ಲೆಯ ಕಡಗಂಚಿ ಹಾಗೂ ಊಟಿಯಲ್ಲಿ ಉಪಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಕರ್ನಾಟಕ ರಾಜ್ಯ ರೇಷ್ಮೆ ಸಹಕಾರ ಮಾರಾಟ ಮಹಾಮಂಡಳಿ, ರೇಷ್ಮೆ ಇಲಾಖೆ ಹಾಗೂ ಕೇಂದ್ರ ರೇಷ್ಮೆ ಮಂಡಳಿಯ ಸಹಭಾಗಿತ್ವದಲ್ಲಿ 1957ರಲ್ಲಿ ಮೈಸೂರು ಸಿಲ್ಕ್ ಕೋಆಪರೇಟಿವ್ ಸೊಸೈಟಿಯು ಪ್ರಾರಂಭವಾಯಿತು. ಮುಂದೆ 1974ರಲ್ಲಿ 17 ಪ್ರಾಥಮಿಕ ರೇಷ್ಮೆ ನೂಲು ಬಿಚ್ಚುವವರ ಕೈಗಾರಿಕಾ ಸಹಕಾರ ಸಂಘಗಳ ಹಾಗೂ 11 ರೇಷ್ಮೆ ಹುರಿಕಾರರ ಪ್ರಾಧಿಕಾರ ಮತ್ತು ನೇಕಾರರ ಸಹಕಾರ ಸಂಘಗಳ ಸಂಯೋಜನೆಯೊಂದಿಗೆ
ಕರ್ನಾಟಕ ರಾಜ್ಯ ರೇಷ್ಮೆ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತವೆಂಬ ಪುನರ್ನಾಮಕರಣದೊಂದಿಗೆ ಶೃಂಗ ಸಂಘವಾಗಿ ಪರಿವರ್ತನೆಗೊಂಡು ಕಾರ್ಯನಿರ್ವಹಿಸುತ್ತಿದೆ. ವಸ್ತ್ರವಿನ್ಯಾಸದಲ್ಲಿ ವಿಕಾಸ. ಶುಭ ಸಮಾರಂಭಗಳಲ್ಲಿ ರೇಷ್ಮೆ ವಸ್ತ್ರಧಾರಣೆ ಶೋಭಾಯಮಾನ. ಸಾವಿರದ 1920ರವರೆಗೆ ರೇಷ್ಮೆ ವಸ್ತ್ರ ಕೈಮಗ್ಗದಲ್ಲಿ ಮಾತ್ರ ತಯಾರಾಗುತ್ತಿತ್ತು. ನಂತರ ವಿದ್ಯುತ್ ಮಗ್ಗಗಳ ಅಧ್ಯಾಯ ಆರಂಭಗೊಳ್ಳುತ್ತದೆ. ಬೆಂಗಳೂರು ನಗರ ಕಚ್ಚಾ ರೇಷ್ಮೆ ಮತ್ತು ರೇಷ್ಮೆ ಜವಳಿಗೆ ಪ್ರಖ್ಯಾತವಾಗಿದ್ದು, ದಕ್ಷಿಣ ಭಾರತದ ರೇಷ್ಮೆ ನಗರವೆಂದು ಖ್ಯಾತಿ ಪಡೆದಿದೆ. ಬೆಂಗಳೂರಿನ ಕಬ್ಬನ್ಪೇಟೆ, ಅವೆನ್ಯೂ ರಸ್ತೆ ಮತ್ತು ಚಿಕ್ಕಪೇಟೆಗಳು ಆಧುನಿಕ ರೇಷ್ಮೆ ಮಾರ್ಗಗಳಾಗಿವೆ. ಮೈಸೂರು ರೇಷ್ಮೆಯು ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಅಂದರೆ ಭೌಗೋಳಿಕ ಸಾಂಕೇತಿಕ ನೋಂದಣಿಯನ್ನು ಪಡೆದು ಜಗತ್ಪ್ರಸಿದ್ಧವಾಗಿದೆ. ರೇಷ್ಮೆಯಲ್ಲಿ ಹಲವಾರು ಪ್ರಾದೇಶಿಕ ಮಾದರಿಗಳು ಪ್ರಸಿದ್ಧವಾಗಿವೆ. ಕರ್ನಾಟಕದ ಮೈಸೂರು ರೇಷ್ಮೆ, ಇಳ್ಕಲ್ ಸೀರೆಗಳು, ಮೊಳಕಾಲ್ಮೂರು ಸೀರೆಗಳು, ತಮಿಳುನಾಡಿನ ಸೇಲಂ ರೇಷ್ಮೆ, ಕಾಂಚೀಪುರಂ ರೇಷ್ಮೆ, ಅರಣಿ ರೇಷ್ಮೆ, ಆಂಧ್ರಪ್ರದೇಶದ ಪೋಚಂಪಳ್ಳಿ ಇಕತ್, ಒರಿಸ್ಸಾದ ಒರಿಸ್ಸಾ ಇಕತ್, ಮಧ್ಯಪ್ರದೇಶದ ಚಂದೇರಿ ರೇಷ್ಮೆಗಳು ಜನಪ್ರಿಯವಾಗಿವೆ. ವಿವಿಧ ರೇಷ್ಮೆ ಉತ್ಪನ್ನಗಳು, ಸಹ ಉತ್ಪನ್ನಗಳು ಮತ್ತು ಮೌಲ್ಯವರ್ಧಿತ ಉತ್ಪನ್ನಗಳು. ರೇಷ್ಮೆ ಕೃಷಿಯಲ್ಲಿ ಕಚ್ಚಾ ರೇಷ್ಮೆ ಉತ್ಪಾದನೆಯೇ ಪ್ರಮುಖ ಉದ್ದೇಶ. ಕಚ್ಚಾ ರೇಷ್ಮೆಯ ಬಹುಪಾಲು ರೇಷ್ಮೆ ಸೀರೆಗಳ ತಯಾರಿಕೆಗೆ ಉಪಯೋಗವಾಗುತ್ತದೆ. ಅಲ್ಪ ಭಾಗವನ್ನು ಸ್ಕಾರ್ಫ್, ಸ್ಟೋಲ್, ಪಂಚೆ, ಅಂಗಿ, ಶಲ್ಯ, ಟೈ ಮುಂತಾದ ಉಡುಪುಗಳ ತಯಾರಿಕೆಗೆ ಬಳಸಲಾಗುತ್ತದೆ. ಜರಿಯ ತಯಾರಿಕೆಯಲ್ಲೂ ಕೂಡ ಅತಿ ನವಿರಾದ ರೇಷ್ಮೆ ಎಳೆಯನ್ನು ಬಳಸಲಾಗುತ್ತದೆ. ಈ ಬೃಹತ್ ಕಾರ್ಯದಲ್ಲಿ ಅನೇಕ ಉಪ ಹಾಗೂ ತ್ಯಾಜ್ಯ ವಸ್ತುಗಳು ಉತ್ಪತ್ತಿಯಾಗುತ್ತವೆ. ಇವುಗಳನ್ನು ಸಹ ಲಾಭದಾಯಕವಾಗಿ ಬಳಸಬಹುದು. ಹಿಪ್ಪು ನೇರಳೆ ಗಿಡದ ಬೇರನ್ನು ಔಷಧಕ್ಕಾಗಿ, ಅಲಂಕಾರಿಕ ವಸ್ತು ಹಾಗೂ ಉರುವಲಾಗಿ ಉಪಯೋಗಿಸಬಹುದು. ಕಾಂಡವನ್ನು ಬಿತ್ತನೆ ಕಡ್ಡಿಯಾಗಿ, ಹಾಕಿ ಸ್ಟಿಕ್, ಕ್ರಿಕೆಟ್ ಬ್ಯಾಟ್ನಂತಹ ಕ್ರೀಡಾ ಸಾಧನಗಳನ್ನು ತಯಾರಿಸಲು, ಆಟಿಕೆಗಳನ್ನು ತಯಾರಿಸಲು ಮತ್ತು ಉರುವಲಾಗಿ ಉಪಯೋಗಿಸಬಹುದು. ತೊಗಟೆಯನ್ನು ಮಲ್ಬರಿನ್, ಮಲ್ಬರೋಕ್ರೋಮಿನ್, ಸೈಕ್ಲೋಮಲ್ಬರಿನ್ ಮುಂತಾದ ಔಷಧೀಯ ರಾಸಾಯನಿಕಗಳನ್ನು ತಯಾರಿಸಲು ಬಳಸುತ್ತಾರೆ. ಸೊಪ್ಪನ್ನು ಪ್ರಮುಖವಾಗಿ ಹುಳು ಸಾಕಣೆಗೆ ಉಪಯೋಗಿಸಿದರೂ ಚಹಾ, ತಿಂಡಿ ತಿನಿಸು, ಸಾಕು ಪ್ರಾಣಿಗಳ ಆಹಾರ ಹಾಗೂ ಸಾವಯವ ಗೊಬ್ಬರಕ್ಕಾಗಿ ಉಪಯೋಗಿಸಬಹುದು. ಸೊಪ್ಪಿನಿಂದ ಮಧುಮೇಹದ ನಿಯಂತ್ರಣಕ್ಕಾಗಿ ಔಷಧವನ್ನು ತಯಾರಿಸುತ್ತಾರೆ. ಹಿಪ್ಪು ನೇರಳೆ ಹಣ್ಣಿನಿಂದ ಹಣ್ಣಿನ ರಸ, ಜಾಮ್, ಮುರಬ್ಬ, ಖಾದ್ಯ ಪದಾರ್ಥ ಹಾಗೂ ವೈನ್ ತಯಾರಿಸುತ್ತಾರೆ. ರೇಷ್ಮೆ ಹುಳುವನ್ನು ರೇಷ್ಮೆ ಗೂಡು ಉತ್ಪಾದನೆಗಲ್ಲದೆ ಔಷಧಿಗಳ ಪ್ರಾಯೋಗಿಕ ಪರೀಕ್ಷೆಗಾಗಿ ಜೈವಿಕ ಪ್ರಯೋಗಶಾಲೆಯಾಗಿ ಬಳಸುತ್ತಾರೆ. ಅನೇಕ ಜೀವರಕ್ಷಕ ಪ್ರೋಟೀನುಗಳನ್ನು ಹಾಗೂ ಔಷಧಗಳನ್ನು ತಯಾರಿಸಲು ರೇಷ್ಮೆ ಹುಳುವನ್ನು ಜೈವಿಕ ಕಾರ್ಖಾನೆಯಾಗಿಯೂ ಬಳಸುತ್ತಾರೆ. ರೇಷ್ಮೆ ಹುಳುವಿನ ಅನ್ನನಾಳದಿಂದ ಶಸ್ತ್ರಚಿಕಿತ್ಸೆ ದಾರವನ್ನು ತಯಾರಿಸಬಹುದು. ಹುಳುಗಳಲ್ಲಿ ಆಂಟಿಟೈರೋಸಿನೇಸ್ ಎಂಬ ರಾಸಾಯನಿಕವು ಇರುವುದರಿಂದ ಫೇರ್ನೆಸ್ ಕ್ರೀಮ್ಗಳ ತಯಾರಿಕೆಯಲ್ಲಿ ಬಳಸಲಾಗುವುದು. ರೇಷ್ಮೆ ಹುಳುವಿನ ಹಿಕ್ಕೆಯನ್ನು ಜೀವರಕ್ಷಕ ರಾಸಾಯನಿಕಗಳ, ಔಷಧ ಹಾಗೂ ಗೊಬ್ಬರಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಪ್ಯೂಪವನ್ನು ಆಹಾರವಾಗಿ, ಗಗನಯಾತ್ರಿಗಳ ಆಹಾರದಲ್ಲಿ, ಮೀನು, ಕೋಳಿ, ಜಾನುವಾರುಗಳ ಮೇವಿನಲ್ಲಿ ಬಹುಪಯೋಗಿ ಎಣ್ಣೆ ತಯಾರಿಕೆಯಲ್ಲಿ ಬಳಸುತ್ತಾರೆ. ರೇಷ್ಮೆ ಗೂಡನ್ನು ಕಚ್ಚಾ ರೇಷ್ಮೆ ತಯಾರಿಕೆಗೆ ಉಪಯೋಗಿಸುವುದರ ಜೊತೆಗೆ ಅನೇಕ ಮೌಲ್ಯವರ್ಧಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಗೂಡಿನ ಫ್ಲಾವಿನಾಯ್ಡ್ ಎಂಬ ಹಸಿರು ಬಣ್ಣವು ಆಂಟಿ ಆಕ್ಸಿಡೆಂಟ್ ಗುಣವನ್ನು ಹೊಂದಿದ್ದು, ಸೂಕ್ಷ್ಮಾಣು ಜೀವಿಗಳ ಹಾಗೂ ಅಲ್ಟ್ರಾವಯಲೆಟ್ ಕಿರಣಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ. ಗಂಟುಗೂಡುಗಳಿಂದ
ಡೂಪಿಯಾನ್ ಕಚ್ಚಾ ರೇಷ್ಮೆ ತಯಾರಾಗುತ್ತದೆ. ಚಿಟ್ಟೆ ಕೊರೆದ ಗೂಡುಗಳು, ನೂಲು ಬಿಚ್ಚಾಣಿಕೆಯಲ್ಲಿ ದೊರೆವ ಜೂಟು, ನಟ್ಟಿ ಮುಂತಾದವುಗಳಿಂದ ಸ್ಪನ್ ರೇಷ್ಮೆಯನ್ನು ತಯಾರಿಸುತ್ತಾರೆ. ಪುರುಷರ ಉಡುಗೆಗಳು, ರತ್ನಗಂಬಳಿ, ಗೃಹಾಲಂಕಾರ ವಸ್ತ್ರಗಳ ತಯಾರಿಕೆಯಲ್ಲಿ ಸ್ಪನ್ ರೇಷ್ಮೆಯನ್ನು ಬಳಸುತ್ತಾರೆ. ಸ್ಪನ್ ರೇಷ್ಮೆಯ ತ್ಯಾಜ್ಯವಾದ ನಾಯಿಲ್ ರೇಷ್ಮೆಯಿಂದ ಗೃಹಾಲಂಕಾರ ವಸ್ತ್ರಗಳನ್ನು ತಯಾರಿಸುತ್ತಾರೆ. ಕರಕುಶಲ ಉತ್ಪನ್ನಗಳು. ರೇಷ್ಮೆಗೂಡಿನಿಂದ ಅಂದವಾದ ಹೂಗಳು, ಹೂವಿನ ಮಾಲೆ, ಪುಷ್ಪಗುಚ್ಛ, ಮದುವೆ ಮಂಟಪ, ಗ್ರೀಟಿಂಗ್ಸ್ ಕಾರ್ಡ್, ಬೊಂಬೆ ಮುಂತಾದ ಅನೇಕ ಕರಕುಶಲ ವಸ್ತುಗಳನ್ನು ತಯಾರಿಸಲಾಗುತ್ತಿದೆ. ರೇಷ್ಮೆ ಉದ್ಯಮದಲ್ಲಿ ಯಾವುದೇ ವಸ್ತು ತ್ಯಾಜ್ಯ, ವರ್ಜ್ಯವೆನ್ನುವಂತಿಲ್ಲ. ರೇಷ್ಮೆ ಉದ್ದಿಮೆಯಲ್ಲಿ ಮಹಿಳೆಯರ ಪಾತ್ರ. ಅಜ್ಜಿಯಿಂದ ಮಗಳು, ಮೊಮ್ಮಗಳಿಗೆ ಬರುವ ಬಳುವಳಿಗಳಲ್ಲಿ ರೇಷ್ಮೆ ಸೀರೆಗಳು ಸೇರಿರುವುದು ನಮ್ಮ ಸಂಪ್ರದಾಯ. ಅಂದಿಗೂ ಇಂದಿಗೂ ಮಹಿಳೆಗೆ ಅತ್ಯಂತ ಪ್ರೀತಿಪಾತ್ರವಾದ ಉಡುಗೆ ರೇಷ್ಮೆ ಸೀರೆ. ರೇಷ್ಮೆಯ ಹೆಚ್ಚಿನ ಬಳಕೆಯೂ ಸಹ ಮಹಿಳೆಯಿಂದ ಎನ್ನುವುದು ನಿತ್ಯ ಸತ್ಯ. ಸೊಪ್ಪು ಬೆಳೆಸುವುದು, ಬಿಡಿಸುವುದು, ಹುಳು ಸಾಕಣೆ, ಗೂಡು ಬಿಡಿಸುವುದು, ನೂಲು ಬಿಚ್ಚುವುದು, ನೇಯ್ಗೆ ಮಾಡುವುದು ಹೀಗೆ ನಾನಾ ಕೆಲಸಗಳಲ್ಲಿ ಮಹಿಳೆ ತೊಡಗಿರುತ್ತಾಳೆ. ರೇಷ್ಮೆ ಕೃಷಿ ಮಹಿಳಾ ಸ್ನೇಹಮಯಿ. ಪೂರಕ ಘಟಕಗಳು. ರೇಷ್ಮೆ ಉದ್ಯಮದಲ್ಲಿ ಬಳಸುವ ಅನೇಕ ಸಲಕರಣೆ, ಉಪಕರಣ, ಪದಾರ್ಥ, ರೋಗ ನಿಯಂತ್ರಕಗಳು ಮುಂತಾದ ಪೂರಕ ಸಾಮಗ್ರಿಗಳನ್ನು ಒದಗಿಸಲು ಅನೇಕ ವಾಣಿಜ್ಯ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ. ಹೀಗೆ ಕರ್ನಾಟಕದ ರೇಷ್ಮೆ ಉದ್ಯಮ ಅತ್ಯಂತ ಗಣನೀಯ ಸಾಧನೆಯನ್ನು ಸಾಧಿಸಿ ರಾಜ್ಯ ಹಾಗೂ ರಾಷ್ಟ್ರದ ಹೆಮ್ಮೆಗೆ ಪಾತ್ರವಾಗಿದೆ. ಮೈಸೂರು ರೇಷ್ಮೆ ಕೃಷಿಯಲ್ಲಿ ಮುಂಚೂಣಿಯಲ್ಲಿರಬೇಕೆಂಬ ಟಿಪ್ಪುರವರ ಕನಸನ್ನು ನನಸು ಮಾಡಿದೆ. ಈ ಉದ್ಯಮ ಇನ್ನೂ ಹೆಚ್ಚು ಹೆಚ್ಚು ಪ್ರಗತಿಯನ್ನು ಸಾಧಿಸಿ ಅಜರಾಮರವಾಗಿರಲೆಂದು ಆಶಿಸೋಣ.